ಇನ್ನು ರೇಣುಕಾಸ್ವಾಮಿ ಉಸಿರು ನಿಲ್ಲಿಸಿದಂತ ಡಿ ಗ್ಯಾಂಗ್ ಈ ಪ್ರಕರಣದಿಂದ ತಪ್ಪಿಸಿಕೊಳ್ಳೋಕೆ ಮಾಡಿದಂತ ಪ್ಲಾನ್ಗಳು ಒಂದೆರಡಲ್ಲ. ಏನಾದರೂ ಆಗಲಿ ರೇಣುಕಾಸ್ವಾಮಿ ಕೊಲೆ ತಮ್ಮ ತಲೆಗೆ ಬರಲೇಬಾರದು ಅಂತ ಎಲ್ಲಿ ಸಾಧ್ಯವಾಗುತ್ತೋ ಅಲ್ಲೆಲ್ಲ ಸಾಕ್ಷ್ಯ ನಾಶಕ್ಕೆ ಮುಂದಾಗಿರೋದು ಬೆಳಕಿಗೆ ಬಂದಿದೆ. ಹೆಜ್ಜೆ ಹೆಜ್ಜೆಗೂ ಐನಾತಿ ಆಟ. ರೇಣುಕಾಸ್ವಾಮಿ ಹತ್ಯೆಗೈದು ತಪ್ಪಿಸಿಕೊಳ್ಳೋಕೆ ಭಾರಿ ಕಳ್ಳಾಟ. ಪ್ಲಾನ್ಗಳು ಒಂದೆರಡಲ್ಲ. ಸಾಕ್ಷ್ಯ ನಾಶ ಮಾಡೋಕ್ ಹಾಕಿದ ಸ್ಕೆಚ್ಚು ಅಷ್ಟಿಷ್ಟಲ್ಲ. ರೇಣುಕಾಸ್ವಾಮಿ ಕೊಲೆಗೈದು ನೆಮ್ಮದಿಯಾಗಿರೋಕೆ ಡೆಡ್ಲಿ ಡಿ ಗ್ಯಾಂಗ್ ಹೊಂಚು ಹಾಕಿದ್ದು. ಕೊಲೆಯ ಜಾಡು ಯಾರಿಗೂ ಗೊತ್ತಾಗಬಾರದು ಅಂತ ಆರೋಪಿಗಳು ನಿಗೂಢ ಹೆಜ್ಜೆಯನ್ನೇ ಇಟ್ಟಿದ್ರು. ಆದ್ರೆ ರೇಣುಕಾಸ್ವಾಮಿ ಉಸಿರು ನಿಲ್ಲಿಸಿದ ಡಿ ಗ್ಯಾಂಗ್ ಬಚಾವಾಗೋದಕ್ಕೆ ಏನ್ ಮಾಡ್ತು ಅಂತೀರಾ? ಅದನ್ನೇ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ. ಸಾಕ್ಷ್ಯನಾಶ ನಂಬರ್ 1. ಶವ ಸಾಗಿಸಿದ್ದ ಕಾರಿನ ಗುರುತು ಸಿಗದಂತೆ ಮಾಡಿದ್ದ ಗ್ಯಾಂಗ್. ರೇಣುಕಾಸ್ವಾಮಿಯನ್ನ ಕೊಲೆಗೈದ ಆರೋಪಿಗಳು ಪಕ್ಕಾ ಪ್ಲಾನ್ ಮಾಡಿಯೇ ಸ್ಕಾರ್ಪಿಯೋ ಕಾರ್ನಲ್ಲಿ ಶವ ಸಾಗಾಟ ಮಾಡಿದ್ರು. ಆದ್ರೆ ಯಾವುದೇ ಸುಳಿವು ಸಿಗಬಾರದು ಅಂತ ಖತರ್ನಾಕ್ ಐಡಿಯಾ ಮಾಡಿದ ಗ್ಯಾಂಗ್ ಶವ ಸಾಗಿಸಿದ ಬಳಿಕ ಸ್ಕಾರ್ಪಿಯೋ ಕಾರನ್ನ ಗುರುತು ಸಿಗದಂತೆ ಚೇಂಜ್ ಮಾಡಿದ್ದಾರೆ. ಸಾಕ್ಷ್ಯನಾಶ ನಂಬರ್ 2. ಕಾರಿನ ಮೇಲಿದ್ದ ಡಿ ಬಾಸ್ ಹೆಸರು ಅಳಿಸಿದ್ದ ಬುಡಾಂಗಗಳು. ಅಂದಹಾಗೆ ಈ ಸಂಗತಿ ಬಯಲಾಗಿದ್ದೇ ರೋಚಕ. ಟ್ರಾಫಿಕ್ ವಯೋಲೇಟ್ ಮಾಡಿದ್ದ ವೈಟ್ ಕಲರ್ ಸ್ಕಾರ್ಪಿಯೋ ಫೋಟೋ ಸಿಗ್ನಲ್ ಅಲ್ಲಿನ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಇಂಟ್ರೆಸ್ಟಿಂಗ್ ಅಂದ್ರೆ ರೇಣುಕಾಸ್ವಾಮಿ ಶವ ಸಾಗಾಟ ಮಾಡಿದ್ದ ಕಾರ್ ಕೂಡ ಇದೇ ಆಗಿತ್ತು. ಆದ್ರೆ ಶವ ಸಾಗಾಟದ ಬಳಿಕ ಯಾರಿಗೂ ಗೊತ್ತಾಗಬಾರದು ಅಂತ ಆರೋಪಿಗಳು ಕಾರಿನ ಹಿಂಬದಿಯಲ್ಲಿದ್ದ ಕಾಟೇರಾ ಪೋಸ್ಟರ್ ಹಾಗೂ ಕಾರಿನ ಡಿಕ್ಕಿ ಡೋರ್ ಮೇಲಿನ ಡಿ ಬಾಸ್ ಹೆಸರನ್ನ ತೆಗೆಸಿರೋದು ಗೊತ್ತಾಗಿದೆ. ಸಾಕ್ಷ್ಯನಾಶ ನಂಬರ್ 3. ಸ್ಕಾರ್ಪಿಯೋ ಕಾರಿನಲ್ಲಿನ ರಕ್ತದ ಕಲೆ ತೊಳಸಿದ್ದ ಹೇಮಂತ್. ರೇಣುಕಾಸ್ವಾಮಿಯ ಶವವನ್ನ ಸ್ಕಾರ್ಪಿಯೋ ಕಾರ್ನಲ್ಲಿ ಸಾಗಿಸಿದ್ರಿಂದ ಕಾರಿನಲ್ಲಿ ರಕ್ತ ಹರಿದಿತ್ತು. ಇದನ್ನ ಗಮನಿಸಿದ ಆರೋಪಿ ಹೇಮಂತ್ ಕಾರಿನಲ್ಲಿದ್ದ ರಕ್ತದ ಕಲೆಯನ್ನ ತೊಳಸಿದಾನೆ. ಆದ್ರೆ ಕಾರು ಪರಿಶೀಲನೆ ವೇಳೆ ಕಾರಿನ ಕಾರ್ಪೆಟ್ ಒಳಗೆ ರಕ್ತದ ಕಲೆ ಇರೋದು ಪತ್ತೆಯಾಗಿದೆ. ಇನ್ನು ಕಾರು ವಾಷಿಂಗ್ ಸೆಂಟರ್ನಲ್ಲೂ ಪೊಲೀಸರು ಹಾಗೂ FSL ತಂಡ ರಕ್ತದ ಮಾದರಿಯನ್ನ ಸಂಗ್ರಹಿಸಿದ್ದಾರೆ. ಸಾಕ್ಷ್ಯನಾಶ ನಂಬರ್ 4. ಕ್ಲೂ ಸಿಗದಿರಲು ಆರೋಪಿಗಳ ಮೊಬೈಲ್ ಡೇಟಾ ಡಿಲೀಟ್ಗೆ ಯತ್ನ. ಟೆಕ್ನಿಕಲ್ ಎವಿಡೆನ್ಸ್ ನಾಶ ಮಾಡೋಕೆ ಡಿ ಗ್ಯಾಂಗ್ ಪ್ರಯತ್ನ ಮಾಡಿರೋದು ಕೂಡ ಗೊತ್ತಾಗಿದೆ. ಯಾವುದೇ ಕಾರಣಕ್ಕೂ ಕೊಲೆಯ ಸುಳಿವು ಯಾರಿಗೂ ಸಿಗಬಾರದು ಅಂತ ಆರೋಪಿಗಳ ಮೊಬೈಲ್ ಡೇಟಾ ಡಿಲೀಟ್ ಮಾಡೋಕೆ ವ್ಯಕ್ತಿಯೊಬ್ಬ ಸಹಾಯ ಮಾಡಿರೋದು ಗೊತ್ತಾಗಿದೆ. ಆರೋಪಿಗಳಿಗೆ ಸಹಾಯ ಮಾಡಿದ್ದ ವ್ಯಕ್ತಿಯೊಬ್ಬನನ್ನ ತಡರಾತ್ರಿ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರಾತ್ರಿ ಶರಣಾಗ್ತೀವಿ ಅಂತ ಒಪ್ಪಿಗೆ, ಬೆಳಗ್ಗೆ ಆರೋಪಿಗಳು ಉಲ್ಟಾ. ಆರೋಪಿಗಳು ಶರಣಾಗೋ ಮುನ್ನ ನಡೆದ ಕಹಾನಿಯೊಂದು ಬಯಲಾಗಿದೆ. ಕೊಲೆ ಬಳಿಕ ಆರೋಪಿಗಳು ಶರಣಾಗ್ತೀವಿ ಅಂತ ಒಪ್ಕೊಂಡಿದ್ರು. ಶರಣಾಗುವ ಮುನ್ನ ದರ್ಶನ್ ಜೊತೆ ಆರೋಪಿಗಳು ಎರಡೆರಡು ಬಾರಿ ಮಾತನಾಡಿದ್ರು. ಭಾನುವಾರ ಮಾತುಕತೆ ನಡೆದಿದ್ದು ಸೋಮವಾರ ಬೆಳಗ್ಗೆ ಆರೋಪಿಗಳು ಪೊಲೀಸರಿಗೆ ಶರಣಾಗಬೇಕಿತ್ತು. ಆದ್ರೆ ಬೆಳಗ್ಗೆ ಎದ್ದು ನಮಗೆ ಭಯ ಆಗ್ತಿದೆ ಅಂತ ಆರೋಪಿಗಳು ಸಬೂಬು ಹೇಳಿದ್ದಾರೆ. ತಕ್ಷಣವೇ 4ವರನ್ನ ಪ್ರದೋಷ್ ಮತ್ತೆ ಮೈಸೂರಿಗೆ ಕರ್ಕೊಂಡು ಹೋಗಿದ್ದಾನೆ. ನಟ ದರ್ಶನ್ ಎದುರು ಮಾತನಾಡಿಸಿದ್ದಾನೆ. ಆಗ ದರ್ಶನ್ ನಿಮ್ಮೆಲ್ಲ ಖರ್ಚುಗಳನ್ನ ನೋಡ್ಕೊಳ್ತೀನಿ ಅಂತ ಹೇಳಿದ್ರು ಕೂಡ ಬೆಂಗಳೂರಿಗೆ ಬಂದಾಗ ಆರೋಪಿಗಳು ಸರೆಂಡರ್ ಆಗಿದ್ದಾರೆ. ರೇಣುಕಾ ಮೇಲೆ ಲಾಠಿ, ರಿಪೀಸ್, ದೊಣ್ಣೆ ಮತ್ತು ಬೆಲ್ಟ್ನಿಂದ ಹಲ್ಲೆ. ಪೊಲೀಸರ ವಿಚಾರಣೆ ವೇಳೆ ರೇಣುಕಾಸ್ವಾಮಿ ಕೊಲೆಯ ಮತ್ತಷ್ಟು ಭೀಕರತೆ ಬಯಲಾಗಿದೆ. ಹಲ್ಲೆಗೆ ಸಿಕ್ಕ ವಸ್ತುಗಳನ್ನೆಲ್ಲ ಬಳಸಿದ್ದಾರೆ. ಲಾಠಿ, ರಿಪೀಸ್, ದೊಣ್ಣೆ ಮತ್ತು ಬೆಲ್ಟ್ನಿಂದ ಭೀಕರವಾಗಿ ಹಲ್ಲೆ ಮಾಡಿದ್ದಾರೆ. ಶೆಡ್ನ ಸೆಕ್ಯೂರಿಟಿ ಬಳಿ ಇದ್ದ ಲಾಠಿಯಿಂದಲೂ ಗ್ಯಾಂಗ್ ದಾಳಿ ಮಾಡಿದೆ. ರೇಣುಕಾಸ್ವಾಮಿಯ ಕೈ ಕಾಲು ಕಟ್ಟಿ ಹಾಕಿ ಲಾಠಿಯಿಂದ ಭಯಾನಕವಾಗಿ ಹಲ್ಲೆ ಮಾಡಿದ್ದಾರೆ. ಲಾಠಿಯಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ. ಆರೋಪಿಗಳು ಧರಿಸಿದ್ದ ಬಟ್ಟೆ, ಶೂ, ಬೆಲ್ಟ್ ಎಲ್ಲವನ್ನೂ ವಶಕ್ಕೆ ಪಡೆದು FSLಗೆ ಕಳಿಸಲಾಗಿದೆ. ಅದೇನೇ ಹೇಳಿ ಅಂದುಕೊಂಡಂತೆ ರೇಣುಕಾಸ್ವಾಮಿ ಕಥೆ ಮುಗಿಸಿದ್ದ ಪೋರ್ಕಿ ಗ್ಯಾಂಗ್ ಕೊಲೆ ಪ್ರಕರಣದಿಂದ ಪಾರಾಗೋದಕ್ಕೆ ಸಿನಿಮಾ ರೀತಿಯಲ್ಲೇ ತಲೆ ಓಡಿಸಿದೆ. ಆದ್ರೂ ಆರೋಪಿಗಳ ಯಾವ ಪ್ಲಾನ್ ಕೂಡ ವರ್ಕೌಟ್ ಆಗಿಲ್ಲ. ಹೀಗಾಗಿಯೇ ಪೊಲೀಸರು ಒಬ್ಬೊಬ್ಬರಿಗೂ ತಮ್ಮದೇ ಸ್ಟೈಲ್ನಲ್ಲಿ ವರ್ಕೌಟ್ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.